MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಿನ್ನೆ ಕೂಡ ಹಾಸನದಲ್ಲಿ ಮತ್ತಿಬ್ಬರ ಸಾವಾಗಿದೆ. 37 ವರ್ಷದ ಆಟೋ ಚಾಲಕ ಗೋವಿಂದ ಹಾರ್ಟ್ ಅಟ್ಯಾಕ್ ನಿಂದ ಮೃತಪಟ್ಟಿದ್ದಾರೆ. ಸಿದ್ದೇಶ್ವರ ನಗರದ ಈ ಗೋವಿ ನಿನ್ನೆ ಬೆಳಿಗ್ಗೆ 7 ಗಂಟೆಗೆ ಆಟೋ ಚಲಾಯಿಸುತ್ತಿದ್ದಾಗಲೇ ಹೃದಯಾಘಾತಕ್ಕೆ ತುತ್ತಾಗಿದ್ದಾರೆ. ಕೂಡಲೇ ಆಟೋವನ್ನ ಜಿಲ್ಲಾಸ್ಪತ್ರೆಗೆ ತೆಗೆದುಕೊಂಡು ಹೋದ್ರಾದ್ರೂ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ. ಬೆಳಿಗ್ಗೆ ಆಟೋ ಚಾಲಕ ಮೃತಪಟ್ಟಿದ್ರೆ ಸಂಜೆ ಆಗ್ತಿದ್ದಂತೆ ಮತ್ತೊಂದು ಬರಸಿಡಿಲು ಬಡಿದಿತ್ತು. ಬಿಎಂಟಿಸಿಯಲ್ಲಿ ಕಂಡಕ್ಟರ್ ಆಗಿದ್ದ ಗಿರೀಶ್ ಕೂಡ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾರೆ. ನಿನ್ನೆ ರಜೆ ಕಾರಣಕ್ಕೆ ಹುಟ್ಟೂರು ಹಾಸನ ತಾಲೂಕಿನ ಕಟ್ಟಾಯ ಹೋಬಳಿಯ ಹ್ಯಾರಾನೆ ಗ್ರಾಮಕ್ಕೆ ಗಿರೀಶ್ ಬಂದಿದ್ರು. ಹೊಲದಲ್ಲಿ ಜೋಳದ ಬೆಳೆಗೆ ಗೊಬ್ಬರ ಹಾಕಿ ಮನೆಗೆ ಬಂದಿದ್ದ ಗಿರೀಶ್ ಮನೆಯಲ್ಲೇ ಕುಸಿದು ಬಿದ್ದಿದ್ರು. ಜಿಲ್ಲಾಸ್ಪತ್ರೆಗೆ ಕರೆದೊಯ್ದ್ರು, ಬದುಕುಳಿಲಿಲ್ಲ. ಹಾಸನವಷ್ಟೇ ಅಲ್ಲ, ರಾಜ್ಯದ ವಿವಿಧ ಜಿಲ್ಲೆಗಳಲ್ಲೂ ಯುವ ಜನತೆಯ ಹೃದಯಗಳು ಇದ್ದಕ್ಕಿದ್ದಂತೆ ತಮ್ಮ ಕೆಲಸವನ್ನ ನಿಲ್ಲಿಸುತ್ತಿದೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಕೆರೆಬೆಳಚಿ ಗ್ರಾಮದಲ್ಲಿ ನಿನ್ನೆ ಹೃದಯಾಘಾತದಿಂದ 34 ವರ್ಷದ ಸೈಯದ್ ನೂರ್ ಮೃತಪಟ್ಟಿದ್ದಾರೆ. ಮೊಬೈಲ್ ರಿಪೇರಿ ಅಂಗಡಿ ಇಟ್ಟುಕೊಂಡಿದ್ದ ಸೈಯದ್ ನನ್ನ ಎದೆನೋವು ಕಾಣಿಸಿಕೊಂಡಿದ್ರಿಂದ ಆಸ್ಪತ್ರೆಗೆ ಕರೆದೊಯ್ತಿದ್ರು. ಆದ್ರೆ ಮಾರ್ಗ ಮಧ್ಯೆ ಸೈಯದ್ ಕೊನೆಯುಸಿರೆಳೆದಿದ್ದಾನೆ. TV9 ಜೊತೆ ಮಾತನಾಡಿದ ಹೃದ್ರೋಗ ತಜ್ಞ ಡಾಕ್ಟರ್ ಮಂಜುನಾಥ್, ಮಕ್ಕಳಲ್ಲಿ ಹಾಗೂ ಯುವ ಜನತೆಯಲ್ಲಿ ಕಾಣಿಸಿಕೊಳ್ಳುವ ಹೃದಯ ಸಂಬಂಧಿ ಕಾಯಿಲೆಗೆ ಕಾರಣವೇನು ಅನ್ನೋದನ್ನ ವಿವರಿಸಿದ್ದಾರೆ. ಇವತ್ತು ಜನರಲ್ಲಿ ಸಂತೃಪ್ತಿ ಇಲ್ಲ, ಜನರಲ್ಲಿ ಸಂತೋಷ ಇಲ್ಲ. ಸೊ ಇದು ಕೂಡ ಸ್ಟ್ರೆಸ್ಸು. ನಂತರ ಮೆಕ್ಯಾನಿಕಲ್ ಆಗಿದೆ ಲೈಫ್. ಇವತ್ತು ಜನ ಯಂತ್ರಗಳ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ನಾನಾ ಕಾರಣಗಳಿರುತ್ತೆ. ಧಾರವಾಡ ಜಿಲ್ಲೆಯಲ್ಲಿ ಯುವಕರ ಸಂಖ್ಯೆ ಹೆಚ್ಚಿದೆ. ಅದರಲ್ಲೂ ಧಾರವಾಡ ನಗರದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯ ತರಬೇತಿಗೆ ಬಂದ ಯುವಕ ಯುವತಿಯರ ಸಂಖ್ಯೆ 50,000 ದಾಟುತ್ತೆ. ಹೀಗಾಗಿ ಇಲ್ಲಿ ಯುವಕರ ಮೇಲೆ ಗಮನ ಹರಿಸಲಾಗಿದ್ದು, ಧಾರವಾಡ ಜಿಲ್ಲಾಸ್ಪತ್ರೆ, ಹುಬ್ಬಳ್ಳಿಯ ಕಿಮ್ಸ್ ಹಾಗೂ ಕುಂದಗೋಳ ತಾಲೂಕು ಆಸ್ಪತ್ರೆಯಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ಅಳವಡಿಸಿಕೊಳ್ಳಲಾಗಿದೆ. ಫಿಟ್ ಅಂಡ್ ಫೈನ್ ಆಗಿದ್ದ ಕಾಂಠಾಲಗ ಖ್ಯಾತಿಯ ಶಫಾಲಿ ಜರಿವಾಲಾ ಮೃತಪಟ್ಟಿದ್ದಾರೆ. ಹುಡುಗರು ಸಿನಿಮಾದ ಪಂಕಜ ಹಾಡಿನಲ್ಲಿ ಕುಣಿದಿದ್ದ ಶಫಾಲಿ ನಿದ್ದೆಯಲ್ಲೇ ಚಿರನಿದ್ರೆಗೆ ಜಾರಿದ್ದಾರೆ. ಮೊದಲಿಗೆ ಹೃದಯಾಘಾತದಿಂದ ಶಫಾಲಿ ಸಾವು ಅನ್ನೋ ಸುದ್ದಿ ಹೊರಬಿದ್ದಿತ್ತು. ಆದ್ರೂ ಅನುಮಾನ ಮೂಡಲು ಶುರುವಾಗಿದೆ. ಯಾಕಂದ್ರೆ ಶಫಾಲಿ ಸಾವಿಗೆ ನಿಖರ ಕಾರಣ ತಿಳಿದಿಲ್ಲ ಅಂತ ಪೊಲೀಸರು ಹೇಳಿದ್ದಾರೆ. ಶಫಾಲಿ ಜರಿವಾಲಾ ಸಾವಿಗೆ ನಿಖರ ಕಾರಣ ತಿಳಿದಿಲ್ಲ ಅಂತ ಮುಂಬೈ ಪೊಲೀಸರು ಶಾಕಿಂಗ್ ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು ಮೃತ ಶಫಾಲಿಗೆ 15ನೇ ವಯಸ್ಸಿನಿಂದ ಫಿಟ್ಸ್ ಕಾಯಿಲೆ ಇತ್ತು ಅಂತ ಹೇಳಿಕೊಂಡಿದ್ರು. ಅಲ್ಲದೆ ಶಫಾಲಿ ಕಳೆದ 5 ವರ್ಷಗಳಿಂದ ಆಂಟಿ ಏಜಿಂಗ್ ಅಂದ್ರೆ ವಯಸ್ಸಾಗದಂತೆ ಚರ್ಮ ಸುಕ್ಕಾಗದಂತೆ ಇರಲು ಕೆಲ ಔಷಧಿಗಳನ್ನ ಸೇವಿಸುತ್ತಿದ್ರು ಅನ್ನೋ ಮಾಹಿತಿ ಇದೆ. ಹೀಗಾಗಿ ಇದೇ ಮಾರಕವಾಯ್ತಾ ಅನ್ನೋ ಬಗ್ಗೆ ತನಿಖೆ ನಡೆಯುತ್ತಿದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.